ಜನ ಚನ್ನಪಟ್ಟಣದಲ್ಲಿದ್ದಾರೆ. ಒಳ್ಳೆ ಜನ. ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನ ಸುಮಾರು 80,000 85,000 ವೋಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಾನು ಫಸ್ಟು ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಶಕ್ತಿ ತುಂಬಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದೇವರುಗಳಿಗೆ ಹೋಗಿ ಫಸ್ಟ್ ನಾನು ನಮಸ್ಕಾರ ತಿಳಿಸ್ತೀನಿ. ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ. ಮತದಾರರು ಏನ್ ಹೇಳ್ತಾರೋ, ನಾಯಕರುಗಳು ಏನ್ ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡ್ತೀನಿ. ಮತದಾರರು ನಿಮ್ ಬಗ್ಗೆ ಒಲವು ಇಟ್ಕೊಂಡ್ರೆ ಏನ್ ಮಾಡ್ತೀರಿ? ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನ್ ಹೇಳ್ತದೆ, ಮತದಾರ ಏನ್ ಹೇಳ್ತಾರೆ ಕೇಳಲೇಬೇಕು. ಜನ ಚನ್ನಪಟ್ಟಣದಲ್ಲಿದ್ದಾರೆ. ಒಳ್ಳೆ ಜನ. ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನ ಸುಮಾರು 80,000 85,000 ವೋಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಾನು ಫಸ್ಟು ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಶಕ್ತಿ ತುಂಬಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದೇವರುಗಳಿಗೆ ಹೋಗಿ ಫಸ್ಟ್ ನಾನು ನಮಸ್ಕಾರ ತಿಳಿಸ್ತೀನಿ. ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ. ಮತದಾರರು ಏನ್ ಹೇಳ್ತಾರೋ, ನಾಯಕರುಗಳು ಏನ್ ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡ್ತೀನಿ. ಮತದಾರರು ನಿಮ್ ಬಗ್ಗೆ ಒಲವು ಇಟ್ಕೊಂಡ್ರೆ ಏನ್ ಮಾಡ್ತೀರಿ? ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನ್ ಹೇಳ್ತದೆ, ಮತದಾರ ಏನ್ ಹೇಳ್ತಾರೆ ಕೇಳಲೇಬೇಕು. ಜನ ಚನ್ನಪಟ್ಟಣದಲ್ಲಿದ್ದಾರೆ. ಒಳ್ಳೆ ಜನ. ಈ ಕಷ್ಟ ಕಾಲದಲ್ಲೂ ಕೂಡ ಅತಿ ಹೆಚ್ಚು ಮತವನ್ನ ಸುಮಾರು 80,000 85,000 ವೋಟನ್ನು ನಮಗೆ ಕೊಟ್ಟಿದ್ದಾರೆ. ನಾನು ಅವ್ರಿಗೆ ಋಣ ತೀರಿಸಬೇಕು, ಆ ಜನದ ಬದಲಾವಣೆ ಮಾಡಬೇಕು. ಕನಕಪುರ ಯಾವ ರೀತಿ ಅಭಿವೃದ್ಧಿ ಮಾಡಿದ್ದೀನಿ ಅದಕ್ಕಿಂತ ಹೆಚ್ಚಿಗೆ ಅಭಿವೃದ್ಧಿ ಮಾಡಲಿಕ್ಕೆ ಅವಕಾಶ ಇದೆ. ಸೊ ಅದಕ್ಕೆ ನಾನು ಫಸ್ಟು ಇವತ್ತು ನಾನು ಎಲ್ಲ ದೇವಸ್ಥಾನಗಳಿಗೆ ಆ ಜನರಿಗೆ ಪ್ರೇರಣೆಯನ್ನು ಕೊಟ್ಟು ನಮಗೆ ಶಕ್ತಿ ತುಂಬಿಸ್ಲಿಕ್ಕೆ ಅವಕಾಶ ಮಾಡಿಕೊಟ್ಟಂತ ದೇವರುಗಳಿಗೆ ಹೋಗಿ ಫಸ್ಟ್ ನಾನು ನಮಸ್ಕಾರ ತಿಳಿಸ್ತೀನಿ. ಆಮೇಲೆ ಮತದಾರರ ಹತ್ರ ಮಾತಾಡ್ತೀನಿ. ಮತದಾರರು ಏನ್ ಹೇಳ್ತಾರೋ, ನಾಯಕರುಗಳು ಏನ್ ಹೇಳ್ತಾರೋ ಅದಕ್ಕೆಲ್ಲ ನಾನು ಕೇಳ್ಬಿಟ್ಟು ತೀರ್ಮಾನ ಮಾಡ್ತೀನಿ. ಮತದಾರರು ನಿಮ್ ಬಗ್ಗೆ ಒಲವು ಇಟ್ಕೊಂಡ್ರೆ ಏನ್ ಮಾಡ್ತೀರಿ? ವಿಧಿನೇ ಇಲ್ಲ. ನಮ್ಮ ಪಕ್ಷ ಏನ್ ಹೇಳ್ತದೆ, ಮತದಾರ ಏನ್ ಹೇಳ್ತಾರೆ ಕೇಳಲೇಬೇಕು.